ಉಮೇಶ್ ಜಾಧವ್ ಸೋದರ ಮಾತನಾಡಿ, ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋದು ಖಚಿತ. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಲೋಕಸಭಾ ಅಖಾಡದಲ್ಲಿ ಇಳಿಯೋದು ಸಿದ್ಧ ಎಂದು ಹೇಳಿದರು. ನಮ್ಮ ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಬೇಕು, ಇದು 4 ತಾಲೂಕದ ರೈತರಿಗೆ ಸಹಾಯವಾಗುತ್ತೆ ಅಂತ ಹೇಳಿ ತಿರುಗಾಡಿದ್ರು, ಬಹಳ ಇದು ಮಾಡಿದ್ರು. ಪದೇ ಪದೇ ಸರ್ಕಾರದ ಜೊತೆ ಮನವಿ ಮಾಡಿದ್ರು ಕೂಡ ಅದು ಕೂಡ ಯಾವುದು ಅದರಲ್ಲಿ ಉಪಯೋಗ ಆಗಲಿಲ್ಲ. ಇದೆಲ್ಲ ನೊಂದ್ಕೊಂಡು ಇದೆಲ್ಲ ಕಾರಣಗಳಿಂದ ಈ ಹೊಸ ನಮ್ಮ ಬೇರೆ ಇಲ್ಲಿ ಇದ್ರೂ ಏನು ಉಪಯೋಗ ಇಲ್ಲ, ಬೇರೆ ಏನಾದರೂ ಮಾಡಿ ಒಂದು ಒಳ್ಳೆ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದ್ದಾರೆ ಮೋದಿಯವರು, ಅವ್ರ ಜೊತೆ ಕೈ ಸೇರೋಣ ಅಂತ ಹೇಳಿ ಮಾಡ್ತಾ ಇರಬಹುದು. ಜಾಧವ್ ರಾಜೀನಾಮೆಗೂ ಬಿಜೆಪಿಗೂ ಸಂಬಂಧವಿಲ್ಲ, ಪಕ್ಷಕ್ಕೆ ಬರೋರನ್ನ ಸ್ವಾಗತಿಸುತ್ತೇವೆ ಅಂದಿದ್ದಾರೆ ಬಿಜೆಪಿ ನಾಯಕ ಆರ್ ಅಶೋಕ್. ಜಾಧವ್ ಅವರು ಏನು ರಾಜೀನಾಮೆ ಕೊಟ್ಟಿದ್ದಾರೆ ಅದು ಕಾಂಗ್ರೆಸ್ಸಿನ ಗೊಂದಲ, ಕಾಂಗ್ರೆಸ್ ಅಲ್ಲಿ ಇರುವಂತ ಬೇಗುದಿ, ಇದರಿಂದ ಆಗಿದೆ ಹೊರತು ಬಿಜೆಪಿಗೂ ಇದಕ್ಕೂ ಯಾವುದೇ ರೀತಿಯಾದಂತ ಪ್ರೇರಣೆ ಇಲ್ಲ, ಸಂಬಂಧ ಇಲ್ಲ. ಬಂದ್ರೆ ನಾವು ಸ್ವಾಗತ ಮಾಡ್ತೀರಿ, ನಾವಂತೂ ಪ್ರಯತ್ನ ಮಾಡಿಲ್ಲ, ಬಂದ್ರೆ ನಾವು ಸ್ವಾಗತ ಮಾಡ್ತೀರಿ. ಕ್ಷೇತ್ರದ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಹಕರಿಸ್ತಾ ಇಲ್ಲ, ಕ್ಷೇತ್ರಕ್ಕೂ ಭೇಟಿ ಕೊಡ್ತಿಲ್ಲ ಅಂತ ಆರೋಪಿಸಿದ್ದ ಉಮೇಶ್ ಜಾಧವ್ ಇದೀಗ ಖರ್ಗೆ ಫ್ಯಾಮಿಲಿ ವಿರುದ್ಧ ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಆದರೆ ರಾಜೀನಾಮೆ ಸ್ವೀಕಾರ ಆಗುತ್ತಾ, ಅನರ್ಹತೆಯ ತೂಗುಗತ್ತಿ ಏನಾಗತ್ತೆ ಅನ್ನೋದು ಸದ್ಯದ ಕುತೂಹಲ. ಕೋಲಾರದಿಂದ ರಘುರಾಜ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.